ಜೀವನ ಅಂದರೆ ಎಲ್ಲರೂ ದುಡಿಲೇಬೇಕು. ಮನೇಲೇ ಕೂತ್ ತಿಂದರೆ ಜೀವನ ಮುಂದೆ ಸಾಗೋದು ತುಂಬಾ ಕಷ್ಟ. ಸಿಟಿ ಅಂದಾಗ ಬಾಡಿಗೆ ಮನೆಯಲ್ಲಿ ಉಳ್ಕೊಳ್ಳೋದು ಕಾಮನ್. ಆದರೆ ಬಾಡಿಗೆ ಮನೆಯಲ್ಲಿ ಮೊದಲಿಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಸ್ವಲ್ಪ ದಿನ ಕಳೆದ್ಮೇಲೆ ಅವ್ರ ಅಸಲಿ ರೂಪ ಶುರುವಾಗತ್ತೆ. ಆದರೆ ಈ ಕಥೆನಲ್ಲಿ ಓನರ್ ಒಳ್ಳೆಯವರೇ ಆಗಿರ್ತಾರೆ, ಆದರೆ ಅವ್ರ ಮಗಳೇ ಸ್ವಲ್ಪ ವಿಚಿತ್ರ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಇವರು ಲಲಿತಾ, ಇವಳೇ ಇಂಪನ. ಲಲಿತಾ ಅವ್ರ ಮಗಳು. ಇವಳಿಗೆ ಸ್ವಲ್ಪ ಅಲ್ಲ ತುಂಬಾ ದುರಂಕಾರ. ಅವಳಾಡೋ ದುರಂಕಾರದ ಮಾತುಗಳಿಂದ ಮನೆ ಬಾಡಿಗೆಗೆ ಯಾರು ಬರೋದಕ್ಕೆ ಮನಸ್ಸೇ ಮಾಡ್ತಾ ಇರಲ್ಲ. ಅರೆ ಇದೇನಿದು, ನೀವು ಬಾಡಿಗೆಗೆ ಬಂದು ಒಂದು 15 ದಿನವೂ ಆಗಿಲ್ಲ, ಅಷ್ಟು ಬೇಗ ಮನೆ ಖಾಲಿ ಮಾಡ್ತಿದ್ದೀನಿ ಅಂತಿದ್ದೀರಲ್ಲ, ಯಾಕೆ ಈ ಮನೆ ಇಷ್ಟ ಆಗಿಲ್ವಾ? ನೋಡಿ ಮೇಡಮ್, ಬಾಡಿಗೆ ತಗೊಳ್ಳೋದಕ್ಕೆ ಮನೆ ಚೆನ್ನಾಗಿದ್ರೆ ಸಾಕಾಗಲ್ಲ, ಓನರ್ಗಳು ಕೂಡ ನಮ್ಮ ಜೊತೆ ಚೆನ್ನಾಗೇ ಇರಬೇಕು. ನಿಮ್ಮ ಮಗಳು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಇಂಥವ್ರಿರೋ ಮನೇಲಿ ನಾವಿರೋದಕ್ಕಾಗಲ್ಲ, ದಯವಿಟ್ಟು ನಾವಿನ್ನು ಹೊರಡ್ತೀವಿ. ಅಯ್ಯೋ ಇದೇನು ಹೇಳ್ತಿದ್ದೀರಾ ನೀವು? ನನ್ನ ಮಗಳು ಏನು ಮಾಡಿದ್ಲು ಅಂಥದ್ದು? ಅದೆಲ್ಲ ಇವಾಗ ಹೇಳೋದಕ್ಕಾಗಲ್ಲ. ನಿಮ್ಮ ಮಗಳೇ ಇದ್ದಾಳಲ್ವಾ, ಅವಳನ್ನೇ ಕೇಳಿ ಮೇಡಮ್, ಹೇಳ್ತಾಳೆ. ಆದರೂ ಸ್ವಲ್ಪ ನಿಮ್ಮ ಮಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ನಮ್ಮಂಥವರೆಲ್ಲ ಯಾರು ಬಾಡಿಗೆಗೆ ಬರೋದಿಲ್ಲ. ಈಗ ನಿಮ್ಮ ಮಗಳು ದುರಂಕಾರದಿಂದ ಮಾತಾಡಿದ್ರೆ. ಛೇ, ಏನಾಗಿದೆಯಾ ನಿನಗೆ? ಯಾಕೆ ಅವ್ರಿಗೆ ಬೈದೆ? ಅಂಥದ್ದು ಏನೇ ಮಾಡಿದ್ರು? ಸಾಕು, ಸುಮ್ಮನೆ ಇರಮ್ಮ. ನಿನಗೆ ಗೊತ್ತಾಗಲ್ಲ, ಅವರಿಲ್ಲ ಅಂದರೆ ಏನು, ಬೇರೆ ಯಾರಾದರೂ ಬರ್ತಾರೆ. ಜನಗಳಿಗೇನು ಬರ ಬಂದಿದ್ಯಾ? ಇಂಥ ಸಿಟಿನಲ್ಲಿ, ಇಷ್ಟು ದೊಡ್ಡದು ಸಿಟಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಯಾರೋ ಒಬ್ರು ಅದರಲ್ಲೇ ಬರ್ತಾರೆ ಬಿಡು. ಇಂಪನ ಯಾವಾಗಲೂ ಹೀಗೆ ಅಹಂಕಾರದಲ್ಲೇ ಮಾತಾಡೋ ಹುಡುಗಿ. ಇವಳ ಈ ಅಹಂಕಾರದಿಂದ ಮನೆ ಬಾಡಿಗೆಗೆ ಯಾರೂ ಜನ ಬರ್ತಾನೆ ಇರಲ್ಲ. ಬಂದ್ರೂ ಒಂದು ಸ್ವಲ್ಪ ದಿನದಲ್ಲೇ ಮನೆ ಖಾಲಿ ಮಾಡ್ತಾಯಿದ್ರು. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಹಳ್ಳಿಯಿಂದ ಪ್ರಮೀಳಾ ಮತ್ತು ಪ್ರಶಾಂತ್ ಬಾಡಿಗೆಗೆ ಅಂತ ಇವ್ರ ಮನೆಗೆ ಬರ್ತಾರೆ. ನೋಡು ಇಂಪನ, ಇವತ್ತು ಬಾಡಿಗೆಗೆ ಅಂತ ಹೊಸಬ್ರು ಬಂದಿದ್ದಾರೆ. ನೀನು ಅವ್ರ ಜೊತೆ ಸ್ವಲ್ಪ ಮೆತ್ತಗೆ ಮಾತಾಡು, ಮತ್ತೆ ದುರಂಕಾರ ಮಾಡಬೇಡ ಅವ್ರ ಎದುರಿಗೆ. ಓ ಏನು, ನಿನಗೆ ಬಾಡಿಗೆಗೆ ಬಂದಿರೋರು ಮುಖ್ಯ ಅಲ್ವಾ, ಹೊಟ್ಟೆಲಿ ಹುಟ್ಟಿರೋ ನನಗಿಂತಾನು? ಏ ಇಂಪನ, ಏನೇ ಮಾತಾಡ್ತಾ ಇದೀಯಾ ನೀನು? ನಾನು ಏನೋ ಹೇಳಿದ್ರೆ ನೀನು ಇನ್ನೇನೋ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಆಂಟಿ. ಓ ಪ್ರಮೀಳಾ, ಯಾಕಲ್ಲೇ ನಿಂತಿದ್ಯಾ? ಬಾರಮ್ಮ ಬಾ. ಅದು ಆಂಟಿ, ನಾನು ಬರುವಾಗ ಹಿಡಿ ತೊಗೊಂಡು ಬಂದಿಲ್ಲ. ನೀವು ಸ್ವಲ್ಪ ಹಿಡಿ ಕೊಡ್ತೀರಾ? ನನ್ನ ರೂಮೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ರಿಟರ್ನ್ ತಂದು ಕೊಡ್ತೀನಿ. ಓ ಅಷ್ಟೇನಾ? ಇರಮ್ಮ ಒಂದು ನಿಮಿಷ. ಹಿಡಿ ತಗೊಳಮ್ಮ ಪ್ರಮೀಳಾ. ಥ್ಯಾಂಕ್ ಯು ಆಂಟಿ, ಗುಡಿಸ್ಬಿಟ್ಟು ಆಮೇಲೆ ತಂದು ಕೊಡ್ತೀನಿ ಆಯಿತಾ? ಅಯ್ಯೋ ಪರವಾಗಿಲ್ಲಮ್ಮ, ನೀನೇ ಇಟ್ಕೋ, ತಂದು ಕೊಡೋದೇನು ಬೇಡ ಆಯಿತಾ? ಯಾಕಮ್ಮ ಹಿಡಿನ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಹೇಳಿದೆ? ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ ಮನೆಯಿಂದ ಬರುವಾಗ ಹಿಡಿ ತಗೊಂಡು ಬರಬೇಕು ಅಂತ? ಹಾಗೆ ಬಂದಿದ್ದಾರಲ್ಲ ಇಲ್ಲಿ ಬಿಟ್ಟು ಇಸ್ಕೊಳ್ಳೋದಕ್ಕೆ. ಇಂಪನ, ಅದೇನು ಮಾತು ಅಂತ ಆಡ್ತಿದ್ಯಾ ನೀನು? ಅವ್ರೇನು ಅವ್ರಿಗೆ ಬೇಕು ಅಂತ ಕೇಳಿದ್ರಾ? ಇಲ್ಲ ತಾನೇ, ವಾಪಸ್ ತಂದು ಕೊಡ್ತೀನಿ ಅಂತ ಕೇಳಿದ್ದು, ಆದರೆ ನಾನೇ ತಗೊಂಡು ಹೋಗು ಅಂತ ಹೇಳಿರೋದು. ಹೌದಮ್ಮ ಹೌದು, ನಿನಗೆ ನನಗಿಂತನೂ ಬಾಡಿಗೆ ಅವರೇ ಹೆಚ್ಚಲ್ವಾ, ಹಾಗಾಗಿ ಎಲ್ಲನೂ ದಾನ ಮಾಡ್ತೀಯಾ? ಲೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೋಡ್ದವರೆಲ್ಲ ನಿನ್ನ ಮಗಳಿಗೆ ಏನು ಬುದ್ಧಿ ಕಲಿಸಿದ್ಯಾ ಅಂತ ನನಗೆ ಉಗಿತಾ ಇದ್ದಾರೆ. ಅದು ಯಾಕೆ ಇಷ್ಟೊಂದು ದುರಂಕಾರ ಬಂದಿದೆ ನಿನಗೆ? ನೋಡು, ಇವಾಗಲೂ ನೀನು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ, ನನ್ನ ಬಗ್ಗೆ ಮಾತ್ರ ಏನೂ ಯೋಚನೆ ಮಾಡ್ತಿಲ್ಲ. ಹೀಗೆ ಎಲ್ಲರೂ ವಹಿಸ್ಕೊಂಡು ಹೋಗು, ಒಂದಿನ ನನ್ನ ಹೆಣ ನೋಡ್ತೀಯಾ ನೀನು. ಇಂಪನಿಗೆ ತಾಯಿ ಬೇರೆಯವ್ರನ್ನ ಹೊಗಳ್ಬಾರ್ದು, ಬೇರೆಯವ್ರ ಜೊತೆ ಜಾಸ್ತಿ ಹೊತ್ತು ಕ್ಲೋಸ್ ಆಗಿರಬಾರ್ದು, ಯಾವಾಗಲೂ ಇವಳೇ ಮುಖ್ಯ ಆಗಿರಬೇಕು. ಇವಳು ತಪ್ಪೇ ಮಾಡಿದ್ರೂ ಇವಳನ್ನ ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ. ಒಟ್ಟಿನಲ್ಲಿ ಅವಳಿಗೆ ಅಹಂಕಾರದ ಜೊತೆಗೆ ಜಲಸ್ ಕೂಡ ತುಂಬಾ ಇರುತ್ತೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಛೇ, ಇದೇನಿದು, ಬಟ್ಟೆ ಒಣಗಲಿ ಅಂತ ಒಣಗಾಕಿದ್ರೆ ಓನರ್ ಆಂಟಿ ಎಲ್ಲ ಬಟ್ಟೆನೂ ತಡ್ಲಿದ್ದಾರೆ ಅವ್ರ ಬಟ್ಟೆ ಒಣಸೋದಕ್ಕೋಸ್ಕರ. ಛೇ, ಇವಾಗ ಏನು ಮಾಡಲಿ? ಎಲ್ಲ ಹೀಗಿದ್ರೊಳಗೆ ಹಾಕಿಟ್ರೆ ಒದ್ದೆ ವಾಸನೆ ಬರುತ್ತೆ. ಏನಮ್ಮ, ಯಾಕೆ ಸುಮ್ಮನೆ ನಿಂತಿದ್ಯಾ? ಈ ಮನೆಗೆ ಬಂದಿರೋ ಹೊಸ ಬಾಡಿಗೆ ಅವ್ರು ನೀವೇನಾ? ಹಾಂ ಹೌದು ಆಂಟಿ, ಬಟ್ಟೆ ಎಲ್ಲ ತಳ್ಳಿಬಿಟ್ಟಿದ್ದಾರೆ, ಒಣಗಿರಲಿಲ್ಲ, ಹಾಗಾಗಿ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಓ ಅದಾ, ನಿಮ್ಮ ಓನರ್ ಮಗಳೇ ಕಣಮ್ಮ, ಬಟ್ಟೆ ಎಲ್ಲ ತಳ್ಳಿ ಅವಳ ಬಟ್ಟೆ ಒಣಗಿಸಿ ಹೋಗಿದ್ದಾಳೆ,
ಆ ಹುಡುಗಿ ಹಾಗೆ ಯಾರನ್ನು ಕಂಡ್ರೂ ಆಗಲ್ಲ, ಒಂಥರ ದುರಂಕಾರ ಮಾಡ್ತಾಳೆ. ಅಯ್ಯೋ, ಏನು ಹೇಳ್ತೀರಾ ಆಂಟಿ ನೀವು? ಹೌದಮ್ಮ, ನಿನಗೆ ಗೊತ್ತಿರಲಿಲ್ಲ ಅನ್ಸತ್ತೆ, ಅದಕ್ಕೆ ಈ ಮನೆಗೆ ಬಾಡಿಗೆಗೆ ಬಂದಿದ್ದೀರಾ. ಅವ್ರ ಮಗಳು ಅಹಂಕಾರ ಮಾಡೋದ್ರಿಂದ ಈ ಮನೆಗೆ ಬಾಡಿಗೆಗೆ ಯಾರೂ ಬರೋದೇ ಇಲ್ಲ. ಬಂದರೂ ಒಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ವಾಪಸ್ ಹೋಗ್ಬಿಡ್ತಾರೆ. ನೀನು ಅಲ್ಲೇ ಪಕ್ಕದಲ್ಲಿ ಒಂದು ದಾರ ಕಟ್ಕೊಂಡು ಬಟ್ಟೆ ಒಣಸ್ಕೊಳಮ್ಮ. ರೀ, ಛೇ, ಇವತ್ತೇ ಹೀಗೆ ಮಾಡಿರೋಳು ಇನ್ನು ಮುಂದೆ ಏನೇನು ಮಾಡ್ತಾಳೋ ಏನೋ, ಅಷ್ಟು ಗೊತ್ತಾಗಲ್ವೇನ್ರಿ? ತಂಡಿ ಇರೋ ಬಟ್ಟೆನೆಲ್ಲ ತಳ್ಳಿ ಅವಳ ಬಟ್ಟೆ ಒಣಗಿಸಿದಾಳೆ. ಹೋಗ್ಲಿ ಬಿಡು ಪ್ರಮೀಳಾ, ಆ ಹುಡುಗಿ ಸಣ್ಣೋಳು, ಏನೋ ಗೊತ್ತಾಗದೆ ಹಾಗೆ ಮಾಡ್ತಿದ್ದಾಳೆ. ಹೋಗ್ಲಿ ಬಿಡು, ನೀನು ಸುಮ್ಮನೆ ಇರು. ಆಂಟಿ, ಮೊನ್ನೆ ನಮ್ಮ ಮನೆಯಿಂದ ಹಿಡಿ ತಗೊಂಡು ಬಂದ್ರಲ್ಲ, ಆ ಹಿಡಿ ನನಗೆ ಬೇಕಿತ್ತು. ಸ್ವಲ್ಪ ವಾಪಸ್ ಕೊಡ್ತೀರಾ? ನನ್ನ ಕಾರಿಡಾರ್ ಗುಡ್ಸೋಕೆ ಹಿಡಿ ಬೇಕು. ಅಯ್ಯೋ, ಇದೇನಮ್ಮ, ನಿಮ್ಮಮ್ಮ ಹಿಡಿನ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರು, ಆದರೆ ನೀನೇನು ನೋಡಿದ್ರೆ ಹಿಡಿ ವಾಪಸ್ ಕೇಳ್ತಿದ್ಯಲ್ಲ? ಹೌದು, ಅಮ್ಮಂಗೆ ಎಲ್ಲಾನು ದಾನ ಮಾಡಿನೇ ಅಭ್ಯಾಸ, ಆದರೆ ನನಗಂತ ಅಭ್ಯಾಸ ಯಾವುದೂ ಇಲ್ಲ. ನಮ್ಮ ಹಿಡಿನ ನಮಗೆ ವಾಪಸ್ ಕೊಟ್ಬಿಡಿ. ಪ್ರಮೀಳಾ, ಅವ್ರ ಹಿಡಿನ ಅವ್ರಿಗೆ ವಾಪಸ್ ಕೊಡು, ನಾನು ಇವಾಗ ಹಿಡಿ ತೊಗೊಂಡು ಬರ್ತೀನಿ. ಛೇ, ಏನ್ರಿ ಈ ಹುಡುಗಿ ಹೀಗೆ ದುರಂಕಾರ ಮಾಡ್ತಿದ್ದಾಳಲ್ಲ? ರೀ, ಸುಮ್ಮನೆ ನಾವು ಬೇರೆ ಮನೆ ಮಾಡೋದು ಒಳ್ಳೇದಿತ್ತ ಅಂತ. ಪ್ರಮೀಳಾ, ಇವಾಗ ಸಡನ್ನಾಗಿ ಮನೆ ಚೇಂಜ್ ಮಾಡಬೇಕು ಅಂದರೆ ದುಡ್ಡು ಬೇಕು ಕಣೆ. ಸ್ವಲ್ಪ ಟೈಮ್ ಇಲ್ಲೇ ಇರೋಣ. ಆ ಹುಡುಗಿ ಸುದ್ದಿಗೆ ನೀನು ಹೋಗಬೇಡ, ಅವಳು ಏನಾದರೂ ಮಾಡ್ಕೊಂಡ್ಲಿ. ಲೇ, ಯಾಕೆ ಹಿಡಿನ ವಾಪಸ್ ತಗೊಂಡು ಬಂದೆ? ಈ ಹಿಡಿನ ಅವ್ರಿಗೆ ಅಂತ ಕೊಟ್ಟಿದ್ದೆ ತಾನೇ ನಾನು. ನೀನೇನೋ ದಾನಶೂರ ಕರುಣಾಮಯಿ ಅಂದರೆ ನಾನು ಅದೇ ಅಂದ್ಕೊಂಡಿದ್ಯಾ ನೀನು? ನೋಡು, ಇದು ನಮ್ಮನೆ ವಸ್ತು, ನಮ್ಮನೆ ವಸ್ತು ನಮ್ಮನೇಲೇ ಇರಬೇಕಷ್ಟೇ. ಛೇ, ನಿನಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ಕಣೆ. ಮೊದಲು ಹೋಗಿ ವಾಪಸ್ ಕೊಡ್ಪಾ ಅದನ್ನ. ಆಗಲ್ಲ ಅಮ್ಮ, ನಾನು ಏನು ವಾಪಸ್ ಕೊಡೋದಿಲ್ಲ. ಬೇಕಾದರೆ ಅವ್ರು ತಂದ್ಕೊಂಡ್ಲಿ. ಯಾರು ಎಷ್ಟೇ ಹೇಳಿದ್ರು, ತಾಯಿನೇ ಹೇಳಿ ಯಾರೇ ಹೇಳಿದ್ರು, ಇಂಪನ ಮಾತ್ರ ತನ್ನ ಬುದ್ಧಿನ ಬದಲಾಯಿಸೋದೇ ಇಲ್ಲ. ಹೀಗೆ ಒಂದು 6 ತಿಂಗಳು ಕಳೆಯತ್ತೆ. ನೋಡಿ ಆಂಟಿ, ಈ ಮಂತಿಂದ ಮನೆ ರೆಂಟ್ನ ಜಾಸ್ತಿ ಮಾಡ್ತಿದ್ದೀವಿ. ಹಾಗೆ ಮನೆ ಎದುರಿಗೆಲ್ಲ ದಿನಾಲು ತೊಳ್ಕೊಳ್ಳಿ. ಹಾಗೆ ನೀರನ್ನ ಜಾಸ್ತಿ ಖಾಲಿ ಮಾಡಬೇಡಿ. ಹೇಳಿದ ಅರ್ಥ ಆಗಿದೆ ತಾನೆ? ನಿಮಗೆ ಹಾಗೆ ಮಾಡೋದಕ್ಕಾಗಿಲ್ಲ ಅಂದರೆ ಮನೆನ ಖಾಲಿ ಮಾಡಿ. ಛೇ, ನೋಡಿದ್ರ ರೀ, ಓನರ್ ಅಂತ ತಂದೆ ತಾಯಿ ಇದ್ದಾರೆ ತಾನೆ, ಆದ್ರೂ ಈ ಹುಡುಗಿ ಇಷ್ಟೊಂದು ದಿಮಾಕಿಂದ ಹೇಳಬೇಕಾ? ಅಲ್ಲ, ಅವಳು ಹೇಳೋದು ನೋಡಿ, ಎದುರಿಗೆ ತೊಳಿಬೇಕಂತೆ, ನೀರು ಖಾಲಿ ಮಾಡಬಾರ್ದಂತೆ. ಈಗ ತಂದೆ ತಾಯಿ ಲೂಸ್ ಬಿಟ್ಟಿರೋದಕ್ಕೆ ಹುಡುಗಿ ಇಷ್ಟೊಂದು ಅಹಂಕಾರದಿಂದ ಮೆರಿತಾ ಇರೋದು. ಏನು ಮಾಡೋದಕ್ಕಾಗತ್ತೆ ಹೇಳು? ಎಲ್ಲ ಸಿಟಿ ಜೀವನದ ಪ್ರಭಾವ. ಹಾಗಂತ ಇವಾಗ ಅವ್ರ ತಂದೆ ತಾಯಿಗೆ ನಾವು ಹೇಳೋದಕ್ಕಾಗತ್ತಾ? ಇಲ್ಲ. ಯಜಮಾನಿಕೆ ಮನೇಲಿ ಎಲ್ಲರೂ ಮಾಡಿದ್ರೆ ಹೀಗೆ ಆಗೋದು. ಅವರೇ ತಲೆ ಕೆಡ್ಸ್ಕೊಂಡಿಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೋತೀಯಾ? ಸುಮ್ಮನೆ ಇರು. ನಾವೇನಿಲ್ಲಿ ಬಿಟ್ಟು ಇದ್ದಿಲ್ಲ ತಾನೆ, ದುಡ್ಡು ಕೊಡ್ತೀವಿ. ಇನ್ನೆಷ್ಟು ದಿನ ಇರಬೇಕು? ಇನ್ನೊಂದು ಸ್ವಲ್ಪ ದಿನ. ಅದೇ ದಿನ ಸಂಜೆ ಪ್ರಮೀಳಾ ಮತ್ತೆ ಪ್ರಶಾಂತ್ನ ಓನರ್ ಮನೆಗೆ ಊಟಕ್ಕೆ ಕರೆದಿರ್ತಾರೆ. ಲಲಿತನಿಗೆ ಪ್ರಮೀಳಾ ಮತ್ತು ಪ್ರಶಾಂತ್ ತುಂಬ ಇಷ್ಟ ಆಗಿರ್ತಾರೆ. ಹಾಗಾಗಿ ಯಾವಾಗಲೂ ಅವ್ರ ಜೊತೆಗೆ ಮಾತಾಡೋದು, ಊಟ ತಿಂಡಿ ಕೊಡೋದು ಹೀಗೆ ಮಾಡ್ತಾ ಇರ್ತಾರೆ. ಆದರೆ ಇದನ್ನು ನೋಡಿ ಓನರ್ ಮಗಳು ಇಂಪನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅಲ್ಲಮ್ಮ, ಅವ್ರಿಗೆ ನಮ್ಮನೆ ಕರೆದು ಊಟ ಹಾಕೋ ಅವಶ್ಯಕತೆ ಏನಿದೆ? ಅಲ್ಲ, ಅವ್ರ ಸ್ಟೇಟಸ್ ನೋಡಿದ್ಯಾ? ನಮಿಗೂ ಅವರಿಗೂ ಸ್ವಲ್ಪನೂ ಮ್ಯಾಚ್ ಆಗಲ್ಲ. ಬಾಡಿಗೆಗೆ ಬಂದಿರೋರು ಬಾಡಿಗೆ ಮನೇಲೇ ಇರಬೇಕು. ಅದು ಬಿಟ್ಟು ನಮ್ಮನೆಗೆ ಬರೋ ಅವಶ್ಯಕತೆ ಏನಿದೆ? ನಿನ್ಗಷ್ಟು ಗೊತ್ತಾಗಲ್ವಾ? ಲೇ, ಸಾಕ್, ಬಾಯಿ ಮುಚ್ಚೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಂಥದ್ದೇನಾಯ್ತು ಇವಾಗ? ಏನಾಯ್ತಾ? ಬೆಳಗ್ಗೆ ನಮ್ಮ ಬಟ್ಟೆ ಒಣಸ್ ಬಂದಿದ್ದೀನಿ, ಅದನ್ನೆಲ್ಲ ಸೈಡಿಗೆ ಒದ್ಬಿಟ್ಟು ಅವ್ರ ಬಟ್ಟೆ ಒಣಸಿದ್ದಾರೆ. ಅಷ್ಟು ಗೊತ್ತಾಗಲ್ವಾ ಇವರಿಗೆ? ಏನಮ್ಮ ನೀನು ಹೀಗೆ ಸುಳ್ಳು ಹೇಳ್ತಿದ್ಯಾ? ಬಟ್ಟೆನ ಒತ್ತಿರ್ಲಿಲ್ಲ, ಮಡ್ಚಿ ಇಟ್ಟಿದ್ದೆ. ನಿನ್ನ ಹಾಗೆ ಬಟ್ಟೆ ತಂಡಿ ಇದ್ರೂ ಅದನ್ನ ತಳ್ಳಿಬಿಟ್ಟು ನನ್ನ ಬಟ್ಟೆ ಒಣಸ್ಕೊಂಡಿಲ್ಲ ನಾನು. ನೋಡಿದ್ಯಾ ಹೇಗೆ ದುರಂಕಾರದಿಂದ ಮಾತಾಡ್ತಿದ್ದಾರೆ ಇವರು? ಇವ್ರಿಗೆ ನಾವು ಮನೆ ಕೊಟ್ಟಿರೋದು, ನಮ್ಮ ಮನೆಯಲ್ಲಿದ್ದು ಇಷ್ಟು ದುರಂಕಾರ ಮಾಡ್ತಿದಾರಲ್ಲ. ಸಾಕ್, ಬಾಯಿ ಮುಚ್ಚಮ್ಮ. ನಾವೇನು ನಿಮ್ಮ ಮನೇಲಿ ಬಿಟ್ಟು ಬಿದ್ದಿಲ್ಲ, ಬಾಡಿಗೆ ಕೊಟ್ಟು ಈ ಮನೇಲಿರೋದು. ಸುಮ್ಮನೆ ನೀವೇನು ಬಿಟ್ಕೊಂಡಿಲ್ಲ. ದುರಂಕಾರ ನಿನಗೆ ಇರೋದು. ಯಾಕಂದ್ರೆ ಈ ನಿನ್ನ ತಾಯಿ ಮಾಡಿರೋ ದುಡ್ಡಲ್ಲಿ ಬದುಕ್ತಾ ಇದೆಯಲ್ಲ, ಹಾಗಾಗಿ. ನೀನೇ ದುಡ್ದಿದ್ದಿದ್ರೆ ಈ ದುರಂಕಾರ ಯಾವುದು ಬರ್ತಾ ಇರಲಿಲ್ಲ. ಏನಂದೆ ನೀನು? ಸ್ಟೇಟಸ್ ಮ್ಯಾಚ್ ಆಗ್ತಾ ಇಲ್ವಾ? ನನ್ನ ಊರಿಗೆ ಬಂದು ನೋಡು, ನಮ್ಮ ಮನೆ ಎದುರಿಗಿರೋ ಅಂಗಳ ಇರೋಷ್ಟು ನಿಮ್ಮ ಮನೆ ಇಡೀ ಮನೆ ಇಲ್ಲ. ಒಂದು ಬಾಡಿಗೆ ಮನೆ ಇಟ್ಕೊಂಡು ಇಷ್ಟೆಲ್ಲ ದುರಂಕಾರ ಮಾಡ್ತಿದ್ಯಾ? ಅದು ನಿನ್ನ ತಾಯಿದು, ನಿಂದು ಅಲ್ಲ. ನನ್ನ ಸ್ಟೇಟಸಿಗೆ ಹೋಲಿಸ್ಕೊಂಡ್ರೆ ನೀನೇ ಮ್ಯಾಚ್ ಆಗಲ್ಲ. ಮೇಡಮ್, ಮೊದಲು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ. ಹೀಗೆ ಆದರೆ ಮುಂದೆ ಒಂದಿನ ಬೀದಿಗೆ ಬರ್ತೀರಾ. ನಮ್ಮ ಅಡ್ವಾನ್ಸ್ ವಾಪಸ್ ಕೊಟ್ಬಿಡಿ. ನಾವು ಇವತ್ತೇ ಈ ಮನೆ ಖಾಲಿ ಮಾಡ್ತಿದ್ವಿ. ಅಯ್ಯೋ,
ನನ್ನ ಮಾತು ಕೇಳಮ್ಮ, ಒಂದು ನಿಮಿಷ. ಲೇ ಇಂಪನ, ಇವಾಗ ನಿನಗೆ ಸಮಾಧಾನ ಆಯ್ತೇನೆ? ನನ್ನ ಮಗಳಾಗಿ ಯಾಕಾದ್ರೂ ಹುಟ್ಟಿದ್ಯೆ? ಛೇ! ಬಾಡಿಗೆಗೆ ಬಂದಿರೋ ಪ್ರಮೀಳಾ ಮತ್ತೆ ಪ್ರಶಾಂತ್ ಇಂಪನ ದುರಂಕಾರದಿಂದ ಮಾತಾಡೋದನ್ನ ಕೇಳಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾರೆ. ಅದೇ ಕಾರಣಕ್ಕೆ ಮನೆ ಖಾಲಿ ಮಾಡೋ ನಿರ್ಧಾರ ಮಾಡ್ತಾರೆ. ಆದರೆ ಇಂಪನ ಮಾತ್ರ ಬದಲಾಗೇ ಇಲ್ಲ. ಇಂಪನ ಮುಂದೆ ಬದಲಾಗ್ತಾಳೋ ಇಲ್ವೋ ಅಥವಾ ಹೀಗೆ ದುರಂಕಾರ ಮಾಡ್ಕೊಂಡೇ ಇರ್ತಾಳೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಲಕ್ಷ್ಮೀ ರವಿಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಲಕ್ಷ್ಮೀ ರವಿಕುಮಾರ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.